ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆಮ್ ಲಿಖಿತ, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಈ ವಿಡಿಯೋ ಏನಂದರೆ, ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿದ ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಎಲ್ಲ ಸಬ್ಜೆಕ್ಟ್ಸ್ದು ಮಿಡ್ ಟರ್ಮ್ ಸ್ಯಾಂಪಲ್ ಪೇಪರ್ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ಹಂಗೆ ಅಂದಿದ ತಕ್ಷಣ ವೀಡಿಯೋನ ಪಾಸ್ ಮಾಡಿ ಲಿಂಕ್ ತಗೊಂಡು ಹೋದರೆ ನಿಮಗೆ ಲಾಸ್. ಯಾಕಂದರೆ ಆ ಕ್ವಶನ್ ಪೇಪರ್ನ ಪ್ರೊಡಕ್ಟಿವ್ ಆಗಿ ಎಫಿಷಿಯೆಂಟಾಗಿ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋಲಿ ಹೇಳ್ತೀನಿ. ಸೊ ವಿಡಿಯೋನ ನೋಡಿ. ಅಕಸ್ಮಾತ್ ನೀವೇನಾದ್ರು ಮಿಡ್ ಟರ್ಮ್ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗೋದಂತ ಸ್ಟಕ್ ಆಗಿದ್ರೆ, ಪ್ಲ್ಯಾನ್ ಬೇಕಿದ್ರೆ ನನ್ನ ಪ್ರೀವಿಯಸ್ ವಿಡಿಯೋನ ಹೋಗಿ ಚೆಕ್ ಮಾಡ್ಬೋದು ನೀವು. ಆ್ಯಂಡ್ ನಾವು ಇನ್ ದಿಸ್ ವಿಡಿಯೋ ಐ ವಿಲ್ ಬಿ ಪ್ರೊವೈಡಿಂಗ್ ಎಲ್ಲ ಡಿಸ್ಟ್ರಿಕ್ಟ್, ಅಂದರೆ ಕರ್ನಾಟಕದಲ್ಲಿರೋ ಎಲ್ಲ ಡಿಸ್ಟ್ರಿಕ್ಟ್ದು ಮಾಡೆಲ್ ಪೇಪರ್, ಅಂದರೆ ಮಿಡ್ ಟರ್ಮ್ದು ಮಾಡೆಲ್ ಪೇಪರ್ದು ಲಿಂಕ್ನ ಐ ವಿಲ್ ಗಿವ್ ಇಟ್ ಯು ಇನ್ ದಿ ಡಿಸ್ಕ್ರಿಪ್ಷನ್. ಯಾಕಂದರೆ ಈ ಕ್ವಶನ್ ಪೇಪರ್ಸ್ ನನ್ನ ಪ್ರಕಾರ ನಮ್ಮ ನಾಲೆಜ್ನ ನಾವು ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ನಾವು ಮೋರ್ ಆ್ಯಂಡ್ ಮೋರ್ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ನಾವು ನಮ್ಮನ್ನ ಎಷ್ಟು ಕ್ವಶನ್ಸ್ಗೆ ಎಕ್ಸ್ಪೋಸ್ ಮಾಡ್ತೀವಿ ಅಷ್ಟು ನಾಲೆಜ್ ಇಂಪ್ರೂವ್ ಆಗುತ್ತೆ. ಸೊ ಈ ಕ್ವಶನ್ ಪೇಪರ್ಸ್ನ ನಾನು ನಿಮಗೆ ಅಂತ ಕಲೆಕ್ಟ್ ಮಾಡಿ ಐ ವಿಲ್ ಗಿವ್ ಇಟ್ ಯು ಇನ್ ದಿ ಡಿಸ್ಕ್ರಿಪ್ಷನ್ ಬಾಕ್ಸ್. ಸೊ ಈ ಕ್ವಶನ್ ಪೇಪರ್ನ ನಾನು ನಿಮಗೇನು ಎಲ್ಲ ಬೋರ್ಡ್ ಎಕ್ಸಾಮಲ್ಲಿ ಬರೀತಾರಲ್ಲ ಆ ರೀತಿ ಬರ್ದು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ಬಿಕಾಸ್ ಅದು ಇಂಪಾರ್ಟೆಂಟ್, ಬಟ್ ನಾಟ್ ಅಟ್ ದಿಸ್ ಟೈಮ್, ಬಿಕಾಸ್ ಟೈಮ್ ಇಸ್ ವೆರಿ ಲೆಸ್. ಸೊ ನಾವು ಅದನ್ನು ಮಾಡೋಕ್ಕಾಗಲ್ಲ. ಬಟ್ ಈ ಕ್ವಶನ್ ಪೇಪರ್ಸ್ ಇದೆಯಲ್ಲ, ಈ ಕ್ವಶನ್ ಪೇಪರ್ಸ್ನ ತೆಗೆದುಬಿಟ್ಟು ಯು ಜಸ್ಟ್ ಹ್ಯಾವ್ ಟು ಗ್ಲಾನ್ಸ್ ದಿ ಕ್ವಶನ್ಸ್. ಅಂದರೆ ಈ ಕ್ವಶನ್ಸ್ನ ನೋಡ್ಕೊಂಡು ಹೋಗ್ತಿರಲ್ಲ, ಗ್ಲಾನ್ಸ್ ಮಾಡಬೇಕಂದ್ರೆ ಕ್ವಶನ್ಸ್ ಓದ್ತಾ ಇದ್ದಾಗೆ ನಿಮ್ಮ ತಲೆಯಲ್ಲಿ ಆನ್ಸರ್ ರನ್ ಆಗಬೇಕು. ಓಕೆ, ಈ ಥರ ಕ್ವಶನ್ ಇದೆ, ಫಾರ್ ದಿಸ್ ದಿ ಆನ್ಸರ್ ಇಸ್ ಓಕೆ ದಿಸ್ ಥಿಂಗ್ ಅಂತ ನೀವು ತಲೆಯಲ್ಲಿ ರನ್ ಆಗ್ತಾ ಇರಬೇಕು ಆನ್ಸರ್. ಅಕಸ್ಮಾತ್ ಏನಾದ್ರು ರನ್ ಆಗಿಲ್ಲ, ಇಫ್ ಯು ಗೆಟ್ ಸ್ಟಕ್ ಆದರೆ ತಕ್ಷಣ ಇಂಟರ್ನೆಟ್ ಯೂಸ್ ಮಾಡಿ, ಚಾಟ್ GPT ಗೂಗಲೋ ಯೂಸ್ ಮಾಡಿ ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ. ನೀವು ಆನ್ಸರ್ನ ಚೆಕ್ ಮಾಡಿದಾಗ ನಿಮಗೆ ಓಕೆ, ನಾನು ಈ ಮೂಮೆಂಟಲ್ಲಿ ಆನ್ಸರ್ ಚೆಕ್ ಮಾಡಿದೆ, ಈ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಇದು ಅಂದ್ಬಿಟ್ಟು ನಿಮ್ಮ ಮೈಂಡಲ್ಲಿ ರಿಜಿಸ್ಟರ್ ಆಗುತ್ತೆ. ಆ್ಯಂಡ್ ಆ ಕಾನ್ಸೆಪ್ಟನ್ನ ನೀವು ಕಲ್ತಂಗೆ ಆಗುತ್ತೆ. ಇನ್ ದಿಸ್ ವೇ ಯು ಇನ್ಕ್ರೀಸ್ ಯುವರ್ ನಾಲೆಜ್. ಬರೀ ಬುಕ್ ತೊಗೊಂಡು ಓದ್ತಾ ಇದ್ರೆ ನಾನು ಏನು ಓದಿದ್ದೀನಿ, ಯಾವ ಪಾರ್ಟ್ನ ಮಿಸ್ ಮಾಡಿದ್ದೀನಿ ಅಂತ ಗೊತ್ತಾಗಲ್ಲ. ದಟ್ಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಪ್ರಾಕ್ಟೀಸ್ ಕ್ವಶನ್ಸ್. ಸೊ ಬರ್ದು ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಇಟ್ಸ್ ಓಕೆ. ಎಸ್ಪೆಷಲಿ MCQಸಲ್ಲಿ ನೀವು ಪರ್ಫೆಕ್ಟ್ ಆಗಬೇಕಂದ್ರೆ ನೀವು ಜಾಸ್ತಿ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಯಾಕಂದರೆ ನೀವು ಜಾಸ್ತಿ ಕ್ವಶನ್ಸ್ನ ಸಾಲ್ವ್ ಮಾಡಿದಾಗಲೇ ನಿಮ್ಗೆ ಗೊತ್ತಾಗೋದು ನೀವು ಯಾವ ಒಂದು ಕಾನ್ಸೆಪ್ಟಲ್ಲಿ ಮಿಸ್ ಹೊಡಿತಾ ಇದ್ದೀರಾ, ಅಥವಾ ನೀವು ಅದನ್ನು ಕರೆಕ್ಟಾಗಿ ಈ ಆ್ಯಂಗಲಲ್ಲೂ ಕ್ವಶನ್ ಕೇಳ್ಬೋದು ಅಂತ ನೀವು ಯೋಚನೆ ಮಾಡಿರಲ್ಲ. ಅದು ಗೊತ್ತಾಗಬೇಕಂದ್ರೆ ನೀವು ಜಾಸ್ತಿ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ನೀವು ಜಾಸ್ತಿ ಕ್ವಶನ್ಸ್ನ ಸಾಲ್ವ್ ಮಾಡಿದಷ್ಟು ನಿಮ್ಗೆ ಅರ್ಥ ಆಗುತ್ತೆ ಇವರು ಒಂದೇ ಒಂದು ಕ್ವಶನ್ನ, ಸ್ಟ್ರೈಟ್ ಆಗಿರೋ ಕ್ವಶನ್ನ ಯಾವ ಆ್ಯಂಗಲಲ್ಲಿ ಟ್ವಿಸ್ಟ್ ಮಾಡಿ ಕ್ವಶನ್ ಮಾಡ್ಬೋದು ಅಂತ ಗೊತ್ತಾದಾಗ ನೀವು ಏನಾದ್ರು ಒಂದು ಕಾನ್ಸೆಪ್ಟ್ ಓದ್ತಾ ಇದ್ದರೆ ಇದನ್ನು ಎಲ್ಲ ಆ್ಯಂಗಲಲ್ಲೂ ಕ್ವಶನ್ ಮಾಡ್ಕೊಂಡು ಓದ್ತೀರಾ. ಇನ್ ದಿಸ್ ವೇ ಯು ವಿಲ್ ಫೈಂಡ್ ದಟ್ ಗ್ರಿಪ್, ಯು ವಿಲ್ ಹೋಲ್ಡ್ ದಿ ಗ್ರಿಪ್ ಇನ್ ದಟ್ ಕಾನ್ಸೆಪ್ಟ್. ಸೊ ಈ ಥರ ಹೆಲ್ಪ್ ಆಗುತ್ತೆ. ಅದಕ್ಕೆ ಅಂತ ಆದಷ್ಟು ಎಲ್ಲ ಸಬ್ಜೆಕ್ಟ್ದು ಕ್ವಶನ್ ಪೇಪರ್ಸ್ ಲಿಂಕ್ ಕೊಟ್ಟಿದ್ದೀನಿ. ಸೊ ಯೂಸ್ ಇಟ್. ಆಲ್ ದಿ ವೆರಿ ಬೆಸ್ಟ್. ಈ ವಿಡಿಯೋ ನಿಮ್ಗೆ ಏನಾದ್ರು ಹೆಲ್ಪ್ ಆಗಿದ್ರೆ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಬಿಕಾಸ್ ಈ ಥರ ತುಂಬ ಇಂಪಾರ್ಟೆಂಟ್ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಯು ಶುಡ್ ನಾಟ್ ಮಿಸ್ ಇಟ್ ಅಂತ.